ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ನನ್ನ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವಿವಾಗ ಮುಂಬೈ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಬಂದ್ವಿ ಏರ್ಪೋರ್ಟಿಗೆ, ಟಿಕೆಟ್ ಕೂಡ ರೆಡಿ ಇತ್ತು. ಅದಾದಮೇಲೆ ನಮ್ಮ ಲಗೇಜ್ ಎಲ್ಲನೂ ಚೆಕ್ ಮಾಡಿಸಿ ಇಲ್ಲಿ ಬೋರ್ಡಿಂಗ್ ಪಾಸ್ ಹತ್ರ, ಅದಾದಮೇಲೆ ನಮ್ಮ ಐ ಡಿ ಪ್ರೂಫ್ ಕೊಟ್ಟು, ನಮ್ಮ ಐ ಡಿ ಪ್ರೂಫ್ ಎಲ್ಲ ಚೆಕ್ ಮಾಡಾದಮೇಲೆ ನಮಗೆ ಒಳಗಡೆಗೆ ಎಂಟ್ರಿಗೆ ಬಿಡ್ತಾರೆ. ಅದಾದಮೇಲೆ ನಾವು ಒಳಗಡೆ ಹೋಗಬೇಕು. ಫ್ಲೈಟ್ ಬಂದಾದಮೇಲೆ ಇದು ಎಂಟ್ರಿ ಪಾಸ್ ಚೆಕ್ ಮಾಡೋದು. ಓಕೆನಾ? ಇವಾಗ ಆಲ್ರೆಡಿ ಫ್ಲೈಟ್ ಬಂದಿತ್ತು, ನಾವು ಬಂದು ಕೂತ್ಕೊಂಡ್ವಿ. ನೋಡ್ಬೋದು ಸೀಟ್ಗಳೆಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬಾ ಖುಷಿ ಆಯಿತು ನನಗಂತೂ, ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಫ್ಲೈಟು ಟೇಕ್ ಆಫ್ ಆಗೋಕ್ಕೆ ಮುಂಚಿತನೇ ನಮಗೆಲ್ಲ ಇನ್ಸ್ಟ್ರಕ್ಷನ್ನು ಕೊಡ್ತಾ ಇರ್ತಾರೆ. ನಾವೇನಾದರೂ ನೀರು ಕುಡಿಬೇಕು ಅಥವಾ ಏನಾದರೂ ವಾಮಿಟಿಂಗ್ ಆಗ್ತಿದೆ ಅಂದರೆ ಎಲ್ಲನೂ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು. ವಾಮಿಟಿಂಗ್ ಏನಾದರೂ ಆದರೆ ಅಲ್ಲೇ ನಮಗೆ ಕವರೆಲ್ಲ ಅವೈಲೇಬಲ್ ಇತ್ತು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದಿತ್ತು. ಹಾಗೆ ನಮಗೇನಾದರೂ ಬೋರ್ ಆಗ್ತಿದೆ ಅನಿಸಿದ್ರೆ ಬುಕ್ ಕೂಡ ಓದೋದಕ್ಕೆ ಎಲ್ಲ ಇಟ್ಟಿದ್ದರು. ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಫ್ಲೈಟ್ ಒಳಗೆ ತುಂಬಾ ಚೆನ್ನಾಗಿತ್ತು. ಹಾಗೆ ಮೊಬೈಲ್ ನೆಟ್ವರ್ಕ್ ಕೂಡ ಸ್ವಲ್ಪನೂ ಸಿಗಲ್ಲ ಅಲ್ಲಿ. ಟೇಕ್ ಆಫ್ ಆದ ತಕ್ಷಣವೇ ಮೊಬೈಲ್ ನೆಟ್ವರ್ಕ್ ಎಲ್ಲ ಹೋಗ್ಬಿಡುತ್ತೆ. Before using the cabin oxygen mask. Oxygen flow will start once the mask is pulled. Please note it is normal for the oxygen bag not to fully inflate after activation. Thank you. ನೀವೇ ನೋಡ್ಬೋದು ಎಷ್ಟೊಂದೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಅಂತ. ಏನಾದರೂ ನಮಗೆ ಆಕ್ಸಿಜನ್ ಪ್ರಾಬ್ಲಮ್ ಆದರೆ ಅದಕ್ಕೂ ಕೂಡ ಹೆಲ್ಪ್ಲೈನ್ ಮಾಡೋದಕ್ಕೆ ಯಾವ ರೀತಿ ಏನೇನು ಪ್ರೆಸ್ ಮಾಡಬೇಕು, ಬಟನ್ಗಳನ್ನ ಯಾವ್ದ್ಯಾವ್ದು ಯೂಸ್ ಮಾಡಬೇಕು ಅಂದ್ಬಿಟ್ಟೆಲ್ಲನೂ ಇನ್ಸ್ಟ್ರಕ್ಷನ್ನ ಮೊದಲೇ ಹೇಳ್ತಿದ್ದಾರೆ. ನನಗೂ ಕೂಡ ಮೊದಲನೇ ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದ್ರಿಂದ ಅಷ್ಟು ಗೊತ್ತಿರಲಿಲ್ಲ ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ. ಅಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾದಮೇಲೆ ನಾನು ಕೂಡ ಚೆನ್ನಾಗಿ ತಿಳ್ಕೊಂಡೆ. ನಾನಂತೂ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಭಯಪಟ್ಟಿದ್ದೆ, ಯಾವ ರೀತಿ ಇರುತ್ತೋ ಅಂದ್ಬಿಟ್ಟು. At this time, please note the emergency exit closest to you. Remember, the closest exit may be behind you. If smoke is present, please keep low and follow the fluorescent path to the nearest exit. A copy of this safety information card is placed in the seat pocket in front of you. Please read it carefully. Guests seated next to an emergency exit are requested to study the operation of these exits in the safety information. सामान्य है. धन्यवाद. Dear guests, may we have your ಪ್ರಶಾಂತ್ ಅವರು ಕೂಡ ನನಗೆ ಹೇಳ್ತಾ ಇದ್ರು, ಈ ರೀತಿ ಟೇಕ್ ಆಫ್ ಆಗುವಾಗ ಸ್ವಲ್ಪ ಭಯ ಅನಿಸುತ್ತೆ ಅಷ್ಟೇ, ಅದಾದಮೇಲೆ ಏನು ಭಯ ಅನಿಸಲ್ಲ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ನೀವು ನೋಡ್ತಿರ್ಬೋದು ಫ್ಲೈಟು ಸ್ಲೋ ಆಗಿ ಟೇಕ್ ಆಫ್ ಆಗ್ತಿದೆ, ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಸ್ಪೀಡ್ ಆಗಿಬಿಡುತ್ತಂತೆ. ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಅದಾಗಿ ಸ್ವಲ್ಪನೇ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಇವಾಗ ನೀವೇ ನೋಡಿ ಎಷ್ಟು ಸ್ಪೀಡಾಗಿ ಆಗ್ತಿದೆ ಮೇಲ್ಗಡೆಗೆ ಹೋಗೋಕ್ಕೆ ಅಂದ್ಬಿಟ್ಟು. ಫುಲ್ಲು ಸ್ಪೀಡ್ ಆಗ್ತಿದೆ. ನನಗಂತೂ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಅಷ್ಟು ಫುಲ್ ಭಯ ಆಗಿಬಿಡ್ತು ಆ ಟೈಮಲ್ಲಿ. ಮೇಲೆ ಹೋಗ್ತಿದ್ದಂಗೆ ಮನೆಗಳೆಲ್ಲ ಪುಟ್ಟದಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋಡ ಅಂತೂ ಹತ್ರನೇ ಇದೆಯೇನೋ ಅನ್ನೋಂಗೆ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು.
ಪ್ರಶಾಂತ್ ಅವರು ನನ್ನ ಕೇಳ್ತಿದ್ದಾರೆ ಮೇಲ್ಗಡೆ ಬಂದಿದ್ದಕ್ಕೆ ಭಯ ಆಗ್ತಿದ್ಯಾ, ಏನು ಅನಿಸ್ತಿದೆ ಅಂದ್ಬಿಟ್ಟು. ನನಗೆ ಏನು ಅನಿಸ್ತಾ ಇಲ್ಲ, ಖುಷಿ ಆಗ್ತಿದೆ. ಈಗ ಇದು ಬೆಳಗಿನ ಟೈಮಲ್ಲಿ ಇಲ್ಲ, ಸೂರ್ಯ ಹೋಗೋ ಕಡೆ. ವಾವ್, ಸೂಪರ್. ನಿಧಾನ ತೆಗಿತಾರೆ. ಅಪ್ಪ ಹಿಂಗೆ ಹೋದ್ರೆ ಸರಿ, ಒಬ್ಬರು ತೆಗಿತಾರೆ, ಅಪ್ಪ ಒಂದಷ್ಟು ಏನು ಭಯ ಅನಿಸ್ಲಿಲ್ಲ. ಇವಾಗ ನೀವೇ ನೋಡ್ತಿರ್ಬೋದು, ಮೇಲ್ಗಡೆ ಬಂದ ತಕ್ಷಣ ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಕ್ಲೌಡ್ಸ್ ಎಲ್ಲ ಹತ್ರನೇ ಇದೇನೋ ಕೈಗೆ ಎಟಕ್ಸ್ಬಿಡುತ್ತೇನೋ ಅನ್ನೋ ಅಷ್ಟು ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಹತ್ರದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಥರ ಅನಿಸುತ್ತೆ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಇರುತ್ತೆ. ನಾವು ಈವ್ನಿಂಗ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಮೋಡ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ಸ್ನ್ಯಾಕ್ಸ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಪ್ರತಿಯೊಂದು ನೈಟ್ ಡಿನ್ನರ್ ಆಗಿರ್ಬೋದು, ಪ್ರತಿಯೊಂದೂ ಫ್ಲೈಟಲ್ಲೇ ಅವೈಲೇಬಲ್ ಇತ್ತು. ನಾವು ಕೂಡ ನೈಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡ್ವಿ. ಬರೋಷ್ಟರಲ್ಲಿ ನೈಟ್ ಆಗಿತ್ತು. ನೋಡ್ಬೋದು ನೈಟ್ ವ್ಯೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾವು ಮುಂಬೈಯಿಂದ ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ 3 hour ಆಯಿತು. ನೈಟ್ ಟೈಮು ರೀಚ್ ಆದ್ವಿ. ಅದಕ್ಕೆ ಅಂದ್ಬಿಟ್ಟು ಇಲ್ಲೇ ಡಿನ್ನರ್ ಮುಗಿಸ್ಕೊಂಡ್ವಿ. ಹಾಗೆ ನಾನು ಯಾವ್ದ್ಯಾವ್ದು ಫೋಟೋಸ್ ತೆಗೆದಿದೆ ಅದೆಲ್ಲ ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ಆಗಿದ್ರೂ ಸ್ವಲ್ಪ ಕೂಡ ಭಯ ಅನಿಸ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಟ್ರಾವೆಲಿಂಗ್ ಮಾಡೋದಕ್ಕೇ ಖುಷಿ ಆಗ್ತಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.